ಓಕೆ, ಇವತ್ತು ಒಂದು ಬಿಲ್ಡಿಂಗ್ ಬಂದಿದೆ. ಆಕ್ಚುಲಿ ಬಿಲ್ಡಿಂಗ್ ಅಲ್ಲಿ ಇರುವಂತಹ ಸರ್ ನಮಸ್ಕಾರ. ನಮಸ್ತೆ ಸರ್, ಈ ಬಿಲ್ಡಿಂಗ್ ಅಲ್ಲಿ ಯಾವ್ದು ಸರ್ ರೆಂಟ್ ಇರೋದು ಮತ್ತೆ ಲೀಸ್ ಇರೋದು? ಕೆಳಗಡೆನು ರೆಂಟಿಗಿದೆ, ಹಾ, ಮೇಲ್ಗಡೆನು ರೆಂಟಿಗಿದೆ. ಓಕೆ ಕೆಳಗಡೆನು ಇದಕ್ಕೆ ಯಾವ್ದಕ್ಕೆ ಮೇಲ್ಗಡೆನು ಲೀಸ್ಗಿದೆ. ಓಕೆ ಯಾವ ತರ ಬೇಕಾದ್ರೂ ಮಾಡ್ಬೋದು. ಓಕೆ ಸರ್, ಇದು ಎಲ್ಲಿ ಬರುತ್ತೆ ಸರ್ ಲೊಕೇಶನ್? ಲೊಕೇಶನ್ ಸರ್ ಇವಾಗ ಮನೆ ತೋರಿಸ್ತೀರಾ? ಹಾ, ಓಕೆ ಬನ್ನಿ ಸರ್. ಓಕೆ, ಇದು ಪಾರ್ಕಿಂಗು. ಆಮೇಲೆ ಕೆಳಗಡೆ ಸಿಂಗಲ್ ಬೆಡ್ರೂಮ್ ಹಾಲ್ ಕಿಚನ್. ಎರಡು ಕಾರ್ ಹಾಕ್ಬೋದಲ್ಲ ಸರ್ ಇಲ್ಲಿ? 2 ಕಾರ್ ಹಾಕ್ಬೋದು, ಎರಡು ಕಾರು ಮತ್ತೆ ಒಂದು 4 ಬೈಕ್ ಹಾಕ್ಬೋದು. 4 ಬೈಕ್ ಹಾಕ್ಬೋದು. ಆಮೇಲೆ ಸಂಪ್ ಇದೆ, 17,000 ಲೀಟರ್ ಸಂಪು. ಮತ್ತೆ ಬೋರ್ವೆಲ್ ಇದೆ. ಬೋರ್ವೆಲ್ ಕೆಪಾಸಿಟಿ ಬೋರ್ವೆಲ್ 1,900 ಅಡಿ. ಓಕೆ ಆಮೇಲೆ ಸಿಂಗಲ್ ಬೆಡ್ರೂಮ್ ಹಾಲ್ ಕಿಚನ್. ಓಕೆ, ಹಾಲ್ ಕಿಚನ್ ಮತ್ತು ಸಿಂಗಲ್ ಬೆಡ್ರೂಮ್ ಇದೆ. ಹೌದು. ಅಟ್ಯಾಚ್ ಬಾತ್ರೂಮ್ ಇದೆ. ಹಾ, ಸರ್ ಇದು ಏನು ರೆಂಟ್ ಅಥವಾ ಲೀಸ್ ಸರ್? ಎರಡು ತರನು ಇದೆ. ಅಂದ್ರೆ ಎಷ್ಟಕ್ಕೆ ರೆಂಟ್ ಎಷ್ಟು, ಲೀಸ್ ಎಷ್ಟು ಸರ್? ರೆಂಟ್ ಆದ್ರೆ 7,000, ಲೀಸಿಗಾದ್ರೆ 5 ಲಕ್ಷ ಅಡ್ವಾನ್ಸ್. ಸರ್ ಅದು ವೆಟ್ರಿಫೈಡ್ ಅಲ್ಲ ಹಾಕಿರೋದು ನೀವು? ಹೌದು ಹೌದು ಹೌದು. ಓಕೆ, ಯು ಪ್ಲಸ್ ಪಾಯಿಂಟ್. ಇವಾಗ ಮೇಲೆ ನೋಡೋಣ ಬನ್ನಿ. ಸರ್ ಎಕ್ಸಸ್ ರೈಲಿಂಗ್ಸ್ ಅಲ್ವಾ? ಹೌದು. ಮತ್ತೆ ಒಂದೆರಡು ಸ್ಪೆಷಲ್ ಸೆನ್ಸಾರ್ ಲೈಟ್ಸ್ ಗಳು ಹಾಕಿದ್ರೆ ಅದ್ರ ಬಗ್ಗೆ ಹೇಳಿ ಸರ್. ಎರಡು ಕಡೆ ಯಾರು ಒಬ್ರು ಬಂದ್ರು ಆನ್ ಆಗುತ್ತೆ, ಇಮಿಡಿಯೇಟ್ಲಿ ಸೆನ್ಸರ್ ಲೈಟ್ ಆನ್ ಆಗುತ್ತೆ. ಕ್ವಾಲಿಟಿ ತಕ್ಷಣ ಏನಾಗುತ್ತೆ? ಹೌದು, ಕ್ವಾಲಿಟಿ ತಕ್ಷಣ ಆನ್ ಆಗುತ್ತೆ. ಓಕೆ, ಮತ್ತೆ ಇದು ಕೂಡ ಹಾಕ್ಸಿದ್ದೀರಾ? ಹೌದು ಎಲ್ಲಿ ಸರ್ ಇದು? ಸರ್ ಇದು ಮ್ಯಾಟ್. ಹೌದು, ಗಾಳಿ ಮತ್ತೆ ಇದೇನು ಬರಬಾರ್ದು, ಬಿಸಿಲು ಒಳಗಡೆ ಬರಬಾರ್ದು ಅಂತ. ಮೇನ್ ಡೋರ್ ಸರ್, ಮೇನ್ ಡೋರ್ ಅದು ಟೀಕಾ? ಫುಲ್ ಟೀಕ್. ಪೂಜಾ ರೂಮು ಟೀಕು. ಸರ್ ಇದು ವೆಟ್ರಿಫೈಡ್? ವೆಟ್ರಿಫೈಡ್. ಸರ್ ಏನ್ ಡೈಮೆನ್ಷನ್ ಬರುತ್ತೆ ಬಿಲ್ಡಿಂಗ್? ಅಂದ್ರೆ ಅರ್ಥ ಆಗಿಲ್ಲ. 30-40. ಓಕೆ, ಹೌದು ಸರ್ ಇದು ಮಾಡ್ಸಿರೋದು? ಹೌದು ಹೌದು, ಮಾಡ್ಸಿರೋದು. ಸಪರೇಟ್ ಆಗಿ ಮಾಡಿರೋದು. ಇದು ಈಸ್ಟ್ ಫೇಸ್ ಅಲ್ಲ ಸರ್? ಹೌದು ಹೌದು, ಈಸ್ಟ್ ಫೇಸ್. ಓಕೆ, ಇದು ಹಾಲ್ ಎಷ್ಟು ಬರುತ್ತೆ ಸರ್ ಸೈಜು? ಹಾಲು ಎಷ್ಟು ಬರ್ತದೆ ಸರ್? ಹಾಲು ಎಷ್ಟು ಬರುತ್ತೆ ಸರ್ ಪೇಮೆಂಟ್? 30/25 30ಗೆ 25 ಹಾಲ್. ಓಕೆ, ದೊಡ್ಡ ಹಾಲ್. ಓಕೆ, ಟಿವಿ ಕ್ಯಾಬಿನೆಟ್. ಸರ್ ಆಲ್ರೆಡಿ ಸಿಸಿಟಿವಿ ಎಲ್ಲ ಹಾಕಿದ್ದಾರೆ? ಹೌದೌದು, ಎಲ್ಲ CCTV ಇದೆ. ಸರ್ ಇವಾಗ ರೆಂಟ್ ಅಥವಾ ಲೀಸಿಂಗ್ ಬರ್ತಾರಲ್ಲ, ಹೌದು ಅವ್ರು ಉಪಯೋಗಿಸ್ಕೋಬೋದಾ? ಹೌದೌದು ಹೌದು, ಅವರಿಗೆ ಉಪಯೋಗಿಸ್ಕೊಡ್ತೀವಿ. ಅವರು ಹೌದೌದು ಹೌದು ಹೌದು. ಅಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಮಾಡಿ? ಏನಿಲ್ಲ ಏನಿಲ್ಲ ಏನಿಲ್ಲ, ಅವರೇ ರೀಚಾರ್ಜ್ ಮಾಡ್ಕೊಳ್ಬೇಕು, ಓಕೆ ಅವರೇ ಯೂಸ್ ಮಾಡ್ಕೊಳ್ಬೇಕು. ಓಕೆ, ಜಸ್ಟ್ ರೀಚಾರ್ಜ್ ಮಾಡ್ಕೊಂಡ್ರೆ ಸಾಕು? ಹೌದು, ಫುಲ್ ಸೆಕ್ಯೂರಿಟಿ. ಸೆಕ್ಯೂರಿಟಿ ಅಷ್ಟೇ. ಎಷ್ಟು ಕ್ಯಾಮ್ರಾ ಇದೆ ಸರ್ ಟೋಟಲ್? ಟೋಟಲ್ 4 ಕ್ಯಾಮ್ರಾ. 4 ಕ್ಯಾಮ್ರಾಸ್ ಇದೆ. ಓಕೆ, ಫಾಲ್ ಸೀಲಿಂಗ್ ಆಗಿದೆ. ಹೌದು. ಲೈಟ್ ಆನ್ ಮಾಡಿ ತೋರಿಸೋಣ ನಮಗೆ ಇವತ್ತು. ಓಕೆ, ಸೂಪರ್ ಆಗಿದೆ ಸರ್ ಇದು. ಮತ್ತೆ ಇಲ್ಲಿ ಒಂದು ಆಶ್ಚರ್ಯಕರ ವಿಷಯ ಏನ್ ಸರ್, ಇದು ಸ್ಪೀಕರ್ ಸಮೇತ, ಇದು ಸಮೇತ ಕೊಡ್ತೀರಾ? ಹೌದೌದು. ಅವ್ರು ಬಂದವರು ಹಾಡು ಕೇಳಬಹುದು, ಅಲ್ಲಿ ಟಿವಿ ಕನೆಕ್ಟ್ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಸರ್ ಬನ್ನಿ ಇವಾಗ ಅಡಿಗೆ ಮನೆ ನೋಡೋಣ. ಸರ್ ಇದು ಡೈನಿಂಗ್ ಹಾಲ್? ಹೌದು, ಇದು ಡೈನಿಂಗ್ ಹಾಲ್. ಡೈನಿಂಗ್ ಹಾಲ್. ಕಿಚನ್ ಕೂಡ ಸರ್ ಆಲ್ರೆಡಿ ಇಲ್ಲಿ ಪ್ಲೇಟ್ ಇಡೋದಂತೆಲ್ಲ ಜಾಗ ಮಾಡಿಲ್ಲ? ಹೌದೌದು ಇದೆ. ಆಲ್ರೆಡಿ ಅವರೇ ಹೇಳ್ತಾರೆ ಪ್ಲೇಟ್ ಇಡ್ಬೇಕು ಇಲ್ಲಿ ಅಂತ. ಆಮೇಲೆ ಪ್ಯಾಸೇಜ್ ಇದೆ ಆ ಸೈಡ್. ಓಕೆ, ಈ ಕೆಳಗಡೆ ಇದೆ. ಫುಲ್ ಫರ್ನಿಶ್ಡ್ ಅಲ್ಲ? ಹೌದು. ಓ, ಇದು ಆಲ್ರೆಡಿ ಪಾತ್ರೆ ತೋರಿಸ್ಕೊಟ್ಟಿದ್ದೀರಾ? ಓಕೆ,
ಸ್ಟವ್ ಬೇಕಾದ್ರೆ ಇಟ್ಕೊಳ್ಬಹುದು, ಇಲ್ಲಾಂದ್ರೂ ರಿಮೂವ್ ಮಾಡ್ಬೋದು. 2 ತರ. ಇದೆಲ್ಲ ಫುಲ್ ಸೆಟಪ್ ಸರ್? ಹೌದು, ಫುಲ್ ಸೆಟಪ್. ಈ ಸೆಟಪ್ ಸಮೇತನಾ? ಹೌದು, ಅವ್ರು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಇದು ಮಾಡ್ಬೋದು ಅಷ್ಟೇ. ಓಕೆ, ಚಿಮ್ನಿ ಕೂಡ ಹೌದು, ಇನ್ಸಿಸ್ಟ್ ಆಗಿದೆ. ಸರ್ ಇದು ಏನಿದು ಏನಂತ ಇದಕ್ಕೆ? ಗ್ರಾನೈಟ್ ಹಾಕಿದ್ರೆ ಇದು? ಗ್ರಾನೈಟ್ ಅಲ್ಲ, ಅದು ಮತ್ತೇನು ಅಂತಾರೆ ಇದಕ್ಕೆ? ಬೇರೆ ಏನಾದ್ರು ಹೇಳ್ತಾರೆ ಅದಕ್ಕೆ. ಓಕೆ, ಇಲ್ಲಿ ಫುಲ್ ಸ್ಟೋರೇಜ್. ಇಲ್ಲಿ ವಾಷಿಂಗ್ ಮಿಷಿನ್, ಪಾತ್ರೆ ಯೂಸ್ ಮಾಡಕ್ಕೆ. ಓಕೆ, ಇಲ್ಲೂ ಕೂಡ ಒಂದು ಒಳ್ಳೆ ವ್ಯೂ ಇದೆ. ಟೋಟಲ್ ಎಷ್ಟು ರೂಮ್ ಇದೆ ಸರ್ ಈ ಬಿಲ್ಡಿಂಗ್ ಅಲ್ಲಿ? ಮೇಲ್ಗಡೆ 3 ರೂಮು, ಕೆಳಗಡೆ ಸಿಂಗಲ್ ರೂಮ್. ಫ್ರಿಡ್ಜ್ ಕೊಡ್ತೀರಾ? ಹೌದು, ಫ್ರಿಡ್ಜ್ ಅವರು ಯೂಸ್ ಮಾಡಿದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ನಾವು ರಿಮೂವ್ ಮಾಡ್ತೀವಿ. ಅದು 2 ತರನು ಮಾಡಿಡಿ. ಓಕೆ, ಅಂದ್ರೆ ಇದಕ್ಕೆಲ್ಲ ಏನು ಎಕ್ಸ್ಟ್ರಾ ಚಾರ್ಜ್? ಏನಿಲ್ಲ, ಚಾರ್ಜಸ್ ಏನಿಲ್ಲ. ಓಕೆ, ಒಟ್ನಲ್ಲಿ ಫ್ರಿಡ್ಜ್ ಎಲ್ಲ ರೆಡಿ ಇದೆ. ಹೌದು, ರೆಡಿ. ಹೌದು, ಅಷ್ಟೇ. ಓಕೆ, ಇದು ಸ್ಟೋರ್ ರೂಮ್. ಓಕೆ, ಸ್ಟೋರ್ ರೂಮ್ ಬರೋಣ. ಸರ್ ಇದು ಮಾಸ್ಟರ್ ಬೆಡ್ರೂಮ್? ಹೌದು, ಮಾಸ್ಟರ್ ಬೆಡ್ರೂಮ್. 10ಕ್ಕೆ 12 ಇದೆ. 10ಕ್ಕೆ 12 ಇದೆ. 10ಕ್ಕೆ 12 ಇದೆ. ಹೌದು, 10ಕ್ಕೆ 12 ಇದೆ. ಓಕೆ, ಸರ್ ಇಲ್ಲಿ ವಾಶ್ ಬೇಸಿನ್? ಹೌದು, ವಾಶ್ ಬೇಸಿನ್. ಯಾರು ಊಟ ಮಾಡ್ತಾರೆ, ಊಟ ಮಾಡೋರಿಗೆ ವಾಶ್ ಬೇಸಿನ್. ಊಟ ಮಾಡೋದು ಅದಕ್ಕೆ ವಾಶ್ ಬೇಸಿನ್. ಓಕೆ, ಇವಾಗ ನೆಕ್ಸ್ಟ್ ಫ್ಲೋರ್ ಹೋಗೋಣ. ನೆಕ್ಸ್ಟ್ ಫ್ಲೋರ್. ಓಕೆ, ಇದಕ್ಕೂ ಲೈಟಿಂಗ್ ಫಿಕ್ಸ್ ಮಾಡಿದ್ದೀರಾ? ಓಕೆ, ಸೂಪರ್ ಆಗಿದೆ ಸರ್ ಇದು. ಸರ್ ಇದು ಗ್ರಾನೈಟ್? ಗ್ರಾನೈಟ್. ಏನಿದು ಸ್ಯಾಂಡ್ವಿಚ್ ಗ್ರಾನೈಟ್? ಇಲ್ಲಿ ಇಷ್ಟು 3 ರೂಮ್ ಇದೆಯಾ? 3 ರೂಮ್ಸ್ ಇದೆ. ಓಕೆ, ಎಲ್ಲ ರೂಮಿಗೂ ಬಿಸಿನೀರು ಬರುತ್ತೆ. ಓಕೆ, ಸೋಲಾರ್ ಎಲ್ಲ ಸೋಲಾರ್ ಬರುತ್ತೆ. ಓಕೆ, ಇದು ಚಿಕ್ಕ ಮಕ್ಕಳ ರೂಮ್ ಸರ್? ಹೌದು, ಚಿಕ್ಕದು. ಮಕ್ಕಳಿಗೆ ಓದಕ್ಕೆ ಟೇಬಲ್ ಎಲ್ಲ ಇದೆ, ಸ್ಟಡಿ ಟೇಬಲ್, ಕಬೋರ್ಡ್ ಕೂಡ ಆಗಿದೆ. ಫುಲ್ ಸೆಟಪ್ ಮಾಡಿದ್ರೆ ಎಲ್ಲ. ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆ, ಬಾತ್ರೂಮ್ ಎಲ್ಲ ಸರ್ ನೀವು ಫುಲ್ ಟೈಲ್ಸ್ ಹಾಕಿದ್ದೀರಾ ಮೇಲೆ? ಎಲ್ಲ ಫುಲ್ ಟೈಲ್ಸ್. ಯಾಕಂದ್ರೆ ಬಬಲ್ಸ್ ಬರಬಾರ್ದಂತ. ಬಿಸಿನೀರೆಲ್ಲ ಸ್ನಾನ ಮಾಡಿದ್ರೆ ಬಬಲ್ಸ್ ಬರಬಾರ್ದು. ಇದು ಗೆಸ್ಟ್ ರೂಮ್? ಇದು ಗೆಸ್ಟ್ ರೂಮ್. ಸರ್ ಇದು ಎಷ್ಟಿದೆ ರೂಮ್ ಸೈಜ್? ಅದು ಸೇಮ್, ಕೆಳಗಡೆ ಏನಿದೆ ಅದೇ ಸೇಮ್. ಮಾಸ್ಟರ್ ಬೆಡ್ರೂಮ್ ಸೇಮ್, ಅದೇ ಸೇಮು, ಇದು ಸೇಮ್. 2 ರೂಮ್ ಸೇಮ್ ಇದೆ. ಇದೊಂದು ಕಾಮನ್ ಟಾಯ್ಲೆಟ್ ಅದಕ್ಕೆ. ಈ ಫ್ಲೋರ್ಗೆ? ಈ ಫ್ಲೋರಿಗೆ ಕಾಮನ್ ಟಾಯ್ಲೆಟ್. ಎಕ್ಸಿಟ್ ಫ್ಯಾನ್ ಕೂಡ ಹಾಕಿದ್ರಲ್ಲ? ಹೌದು, ಎಲ್ಲ ರೂಮಿಗೂ ಎಲ್ಲ ವಾಶ್ರೂಮ್ ಇದೆ. ಓಕೆ, ಇದೊಂದು ವಾಶ್ ಬೇಸಿನ್? ಹೌದು. ಓಕೆ, ಇಲ್ಲೊಂದು ರೂಮ್ ಇದೆ? ರೂಮ್ ಇದೆ, ಸೇಮ್ ರೂಮ್. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಎಷ್ಟಿದೆ ಏನಿದೆ ಸೇಮ್. ಇದು ಬಾತ್ರೂಮ್ ದೊಡ್ಡದು. ಹೌದು, ಎಲ್ಲ ಎಲೆಕ್ಟ್ರಿಕ್ ಕಬೋರ್ಡ್. ಎಲ್ಲ ಮಾಡರ್ನ್ ಹಾಕ್ಸ್ಬಿಟ್ಟಿದ್ವಿ. ಓಕೆ, ಇಲ್ಲಿ ಸರ್ ಇದು ಪ್ಯಾಸೇಜ್. ಹೌದು, ಪ್ಯಾಸೇಜ್. ಬಾಲ್ಕನಿ. ರೆಸ್ಟ್ ತಗೋಬಹುದು, ವ್ಯೂನ ಎಂಜಾಯ್ ಮಾಡಬಹುದು. ಸರ್ ಇಲ್ಲಿ ಬೇರೆ ಒಂದು ಡೋರ್ ಮಾಡಿದ್ರೆ? ಇದು ಮೇಲ್ಗಡೆ ಹೋಗಕ್ಕೆ ಬಟ್ಟೆ ಗಿಟ್ಟೆ ವಾಶ್ ಮಾಡಿದ್ರೆ ಸೀದಾ ಮೇಲ್ಗಡೆ ಫ್ಲೋರ್ ಅಲ್ಲಿ. ಆಚ್ ಕಡೆನೂ ಮೆಟ್ಲಿದೆ, ಒಳಗಡೆ ಮೆಟ್ಲಿದೆ. ಪೀಸ್ಫುಲ್ ಆಗಿದೆ ಸರ್. ಹಂಗಿಂದ ಸೀದಾ ಹೋಗಕ್ಕೆ ಮೇಲ್ಗಡೆ ಟೆರೇಸ್. ಮೇಲೆ ಟೆರೇಸ್ ಇದೆ ಮೇಲ್ಗಡೆ. ಫುಲ್ ಇದಿದೆ. ಇಲ್ಲಿ ಕೂಡ ಸೇಫ್ಟಿಗೆ ಸೇಫ್ಟಿ ಗ್ರಿಲ್ ಇದೆ. ಸೋಲಾರ್ ಇದೆ. ಟ್ಯಾಂಕ್ ರೂಮ್.
ಟ್ಯಾಂಕಿ 1000 ಲೀಟರ್. ಸೋಲಾರ್ ಕೂಡ ಇದೆ. ಓ, ಮೋಲ್ಡಿಗೂ ಹೌದೌದು ಮೋಲ್ಡಿಗೂ ಟೈಲ್ಸ್ ಹಾಕ್ಬಿಟ್ಟಿದೀವಿ. ಓಕೆ ಸರ್, ಇವಾಗ ಇದು ಲೊಕೇಶನ್ ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಸರ್ ಇದು? ಓಕೆ ಸರ್, ಇದು ಲೊಕೇಶನ್ ಎಲ್ಲಿ ಬರುತ್ತೆ ಕರೆಕ್ಟ್ ಆಗಿ? ಶಿವನ್ಪುರ ಅವರೇಹಳ್ಳಿ ಇದ್ರಲ್ಲಿ ಜ್ಞಾನ ಸೆಂಟ್ರು ಹತ್ರ. ಓಕೆ ಓಕೆ ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇ ನಾನು ಕ್ಯಾಮ್ರಾ ಝೂಮ್ ಮಾಡಿ ತೋರಿಸ್ತಾನೆ, ಇದೆ ಬಸ್ ಸ್ಟಾಪ್. ಸೊ ಇಲ್ಲೇ ಬಸ್ ಪಾಸ್ ಆಗುತ್ತೆ. ಹೌದು. ಜೊತೆಗೆ ನಿಮಗೆ ಇಲ್ಲಿ ನೆಲಮಂಗಲ RTO ಆಫೀಸಿಂದ ಜಸ್ಟ್ 2.5 ಕಿಲೋಮೀಟರ್. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ಮಾಗಿಡೋರಿಗೆ 5 ಕಿಲೋಮೀಟರ್. ಆಮೇಲೆ ನೆಲಮಂಗಲಗೂ 5 ಕಿಲೋಮೀಟರ್. ಸೆಂಟರ್ ಪಾಯಿಂಟ್ ಅಲ್ಲಿ ಇದೆ ಅಂತ ಹೇಳ್ಬೋದು ಈ ಒಂದು ಪ್ರಾಪರ್ಟಿ. ಸೊ ಸರ್ ಹೇಳಿ ಸರ್, ಈ ಲೊಕೇಶನ್ ಹೈಲೈಟ್ಸ್ ಅಲ್ಲಿ ಏನೇನಿದೆ? ಏನಂತ ಹೇಳಿ ಒಳ್ಳೆ ಫಾರಂ ಹೌಸ್ ಇದ್ದಂಗೆ ಇರುತ್ತೆ. ಒಳ್ಳೆ ಫ್ಯಾಮಿಲಿಗಳಿಗೆ ಒಳ್ಳೆ ಇದಿದೆ. ಒಳ್ಳೆ ದೊಡ್ಡ ಫ್ಯಾಮಿಲಿಗಳಿಗೆಲ್ಲ ಒಳ್ಳೆ ಸೂಪರ್ ಆಗಿರುತ್ತೆ. ಏನು ಜಿಜಾಟ ಇರಲ್ಲ, ಯಾವ್ದು ಇರಲ್ಲ. ಒಳ್ಳೆ ರೀತಿ ಸೂಪರ್ ಆಗಿರ್ಬೋದು. ಒಳ್ಳೆ ಕಾರ್ಗಳು ಎರಡು ವಿನೋವ ನಿಲ್ಲುತ್ತೆ ಕೆಳಗಡೆ. ಸೂಪರ್ ಆಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು ಫ್ಯಾಮಿಲಿ ಆದ್ರೆ. ಅದೇ ರೂಟ್ ಅಲ್ಲಿ ಕನೆಕ್ಟ್ ಆಗಿ ಇದೆ. ಇಲ್ಲಿ ನೋಡಿ, ಫಾರಂ ಹೌಸ್ ತರ ಇದೆ. ಯಾರಾದ್ರೂ ಇದಾದ್ರೆ ಮಾಡ್ಬೋದು ಅಂತ ಕೊಡೋಣ ಅಂದ್ಕೊಂಡಿದೀನಿ. ಓಕೆ ಸರ್, ಇದು ಇವಾಗ ರೆಂಟ್ ಆದ್ರೆ ಎಷ್ಟು, ಲೀಸ್ ಆದ್ರೆ ಎಷ್ಟು ಸರ್? ಡೂಪ್ಲೆಕ್ಸ್ ರೆಂಟ್ ಆದ್ರೆ ಒಂದು 15,000 ಮಾಡ್ತಾ ಇದೀನಿ. ಇಲ್ಲ ಅಂದ್ರೆ 18 ಲಕ್ಷ ಇದಕ್ಕೆ ಲೀಸಿಗೆ ಹಾಕ್ತಾ ಇದೀನಿ. ಕೆಳಗಡೆ 5 lakhs ಲೀಸು, 6,000 ರೂಪಾಯಿ ಬಾಡಿಗೆಗೆ. ಲೀಸಿಗಾದ್ರೆ 5 ಲಕ್ಷ. 18,000 ರೂಪಾಯಿ, 18 ಲಕ್ಷ ಮೇಲ್ಗಡೆ ಲೀಸಿಗಾದ್ರೆ 15,000 ರೂಪಾಯಿ ಬಾಡಿಗೆ. ತೋರಿಸಿದ್ರೆ ಕಂಪ್ಲೀಟ್ ಸೆಟಪ್ ಅದೇ ಇರುತ್ತೆ. ಅದೇ ಸೇಮ್. ಹೌದು, ಬೇಡ ಅವ್ರು ಬೇಡ ಅಂದ್ರೆ ನಾವು ತೆಗಿತೀವಿ, ಇಲ್ಲ ಅಂದ್ರೆ ಇಟ್ಕೊಂಡಿ ಅಷ್ಟೇ. ಅವ್ರಿಗೆ ಬೇಡ ಅಂದ್ರೆ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ನಮ್ಗೆ ರಿಟರ್ನ್ ಮಾಡ್ಬೋದು ಅಷ್ಟೇ. ಫ್ರಿಡ್ಜ್ ಇಂದ ಹಿಡಿದು ಪ್ರತಿಯೊಂದು. ಹೌದು ಹೌದು, ಅವ್ರು ಬೇಡ ಅಂದ್ರೆ ತೆಗಿತೀವಿ, ಇಲ್ಲ ಅಂದ್ರೆ ಯೂಸ್ ಮಾಡ್ಕೋಬಹುದು ಅಷ್ಟೇ. ಸರ್, ಇದು ಮಾಧವರ ಮೆಟ್ರೋ ಸ್ಟೇಷನ್ ಇಂದ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. ಹೌದು ಹೌದು ಹೌದು, ಮೆಟ್ರೋ ಸ್ಟೇಷನ್ 10 ಕಿಲೋಮೀಟರ್ ಆಗುತ್ತೆ. ಹೌದು. 18 ಲಕ್ಷ ನಾವ್ ಹೇಳ್ತಾ ಇದೀವಿ. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಂದ್ಬಿಟ್ರೆ ಒಂದು 15 ಲಕ್ಷಕ್ಕೆ ಲಾಸ್ಟ್ ಫೈನಲ್ ಮಾಡ್ಬಿಡ್ತೀವಿ. ಹೌದು. ಡೂಪ್ಲೆಕ್ಸ್. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡ್ಬೋದು. ಫೈನಲ್ ಆಗಿ ನಮ್ಮ ವ್ಯೂವರ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನಂದ್ರೆ ಒಳ್ಳೆ ರೀತಿಯಲ್ಲಿ ಬಂದು ಸೂಪರ್ ಆಗಿರೋದಿದ್ರೆ, ಒಳ್ಳೆ ಏನು ಗಾಳಿ ಅದು ಇದು ಎಲ್ಲ ಬೆಳಕು ಚೆನ್ನಾಗಿದೆ, ಸೂಪರ್ ಆಗಿದೆ. ಬಂದು ಇದ್ ಮಾಡೋದಿದ್ರೆ ಜೀನೇನಾಗಿ ಮಾತಾಡ್ತೀನಿ. ಇಲ್ಲಾಂದ್ರೆ 5 ವರ್ಷಕ್ಕೆ ಬೇಕಾದ್ರೂ ರೆಡಿ ಇದೀವಿ. ಯಾವ ತರ ಬೇಕಾದ್ರೂ ರೆಡಿ, 3 ವರ್ಷಕ್ಕೂ ಬೇಕಾದ್ರೂ ರೆಡಿ ಇದೀವಿ. ಯಾವ ತರ ಬೇಕಾದ್ರೂ ಮಾಡ್ಬೋದು. ನೋಡ್ಬಿಟ್ಟು ನಾನು ಫೈನಲ್ ಮಾಡಿ ಅಷ್ಟೇ. ಬಂದಿದ್ರೆ 2 ವರ್ಷ ಇನ್ನ ಆಯುಷ್ ಜಾಸ್ತಿ ಆಗುತ್ತೆ. ಧೂಳು ಕುಡಿಯಲ್ಲ, ಯಾವ್ದು ಒಂದು ಕಿರಿಕಿರಿ ಇಲ್ಲ. ಒಳ್ಳೆ ಸಖತ್ತಾಗಿದೆ. ಯಾಕಂದ್ರೆ ವಾಕಿಂಗ್ ಗೀಕಿಂಗ್ ಎಲ್ಲ ಬೆಳಿಗ್ಗೆ ಮಾರ್ನಿಂಗ್ ಸೂಪರ್ ಆಗಿದೆ. ವಾಕಿಂಗ್ ಎಲ್ಲ ಹೋಗುದಾದ್ರೆ, ಒಳ್ಳೆ ಪರ್ಸನಲಿ ವಾಕಿಂಗ್ ಹೋಗುದಾದ್ರೆ ಚೆನ್ನಾಗಿದೆ ನೋಡಿ.